ಇನ್ನು ಜಮೀರ್ ಸ್ಥಾನಕ್ಕೆ ಕುಕ್ಕೆ ಇಡಲು ಡಿಕೆ ಬಣದ ಬಿಗ್ ಪ್ಲಾನ್ ಅನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳನ್ನು ಚೂ ಬಿಡ್ತಾ ಡಿಕೆ ಬಣ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಸಿದ್ದು ಬಣದಿಂದ ಸಂಪುಟ ಸರ್ಜರಿ ಲಾಬಿಗೆ ಡಿಕೆ ಬಣ ಕೌಂಟರ್ ಅನ್ನು ನೀಡ್ತಾ ಇದೆ. ಅಲ್ಪಸಂಖ್ಯಾತರ ಕೋಟಾ ಮತ್ತು ಸಚಿವ ಸ್ಥಾನಕ್ಕೆ ಡಿಕೆ ಬಣದ ಡಿಮ್ಯಾಂಡ್ ಅನ್ನು ಇಡ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಒಬ್ಬನೇ ಇದ್ದಾನೆ. ಮೈಸೂರು ಮಂಗಳೂರು ಭಾಗಕ್ಕೆ ಸಚಿವ ಸ್ಥಾನ ಕೊಡ್ತಾರೆ. ಸೊ ಈ ರೀತಿಯಾಗಿ ಹೇಳಿಕೆಗಳನ್ನು ಸಹಿತ ನೀಡಿದ್ದಾರೆ. ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಕೊಡೋದೇ ಇಲ್ಲ ಇವರು. ಬೆಳಗಾವಿಯಲ್ಲಿ ಕೈ ಶಾಸಕ ಆಸಿಫ್ ಸೇಠ್ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಬೆಳಗಾವಿಯನ್ನು ಎರಡನೇ ರಾಜಧಾನಿ ಅಂತ ಹೇಳ್ತೇವೆ ನಾವು. ಸೊ ಹೀಗಿರಬೇಕಾದ್ರೆ ನಮಗೂ ಸಚಿವ ಸ್ಥಾನ ಕೊಟ್ಟರೆ ಜನಸೇವೆ ಮಾಡೋಕ್ಕೆ ಆಗುತ್ತೆ. ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಸೊ ಹೈಕಮಾಂಡ್ಗೆ ಗೊತ್ತಿದೆ, ಎಲ್ಲ ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ. ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಶಾಸಕ ಆಸಿಫ್ ಸೇಠ್ ಅವರ ಮಾತುಗಳು. ಸಚಿವ ಸಂಪುಟ ಬದಲಾವಣೆ ವಿಚಾರವಾಗಿ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಒಬ್ಬನೇ ಇದ್ದಾನೆ. ಸೊ ಆ ಒಂದು ಕಾರಣದಿಂದಾಗಿ ಮೈಸೂರು ಮಂಗಳೂರು ಯಾವಾಗಲೂ ಕೂಡ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕದವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾ ಇಲ್ಲ. ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡ್ರಿ ಅಂತೇಳಿ ಹೇಳಿಕೆಗಳನ್ನು ಸಹಿತ ನೀಡಿದ್ದಾರೆ. ಇದರ ಜೊತೆಗೆ ಬೆಳಗಾವಿ ನಗರಕ್ಕೆ ಅಣ್ಣವರು 2 ಬಾರಿ ಇದ್ದರು. ಬೆಳಗಾವಿ ನಗರಕ್ಕೆ ಅಣ್ಣವರು ಫಿರೋಜ್ ಸೇಠ್ 2 ಬಾರಿ ಇದ್ದರೂ ಸಹಿತ ಈಗ ನಾನು ಇದ್ದೇನೆ, ಬೆಳಗಾವಿಯನ್ನು ಎರಡನೇ ರಾಜಧಾನಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ಈಗಿರಬೇಕಾದ್ರೆ ನಮಗೂ ಕೂಡ ಸಚಿವ ಸ್ಥಾನ ಕೊಟ್ಟರೆ ಜನ ಸೇವೆ ಮಾಡೋದಕ್ಕೆ ಸಾಕಷ್ಟು ಅನುಕೂಲವಾಗುತ್ತೆ. ಅಲ್ಪಸಂಖ್ಯಾತರಿಗೆ ಅಷ್ಟೇ ಅಲ್ಲ ರೀ, ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಶಾಸಕರು ಸಚಿವರು ದೆಹಲಿಗೆ ದಂಡಯಾತ್ರೆ ಹೋಗಿರುವಂತಹ ಒಂದು ವಿಚಾರವಾಗಿ ಇಲ್ಲಿ ಈ ರೀತಿಯಾಗಿ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಅಲ್ಪಸಂಖ್ಯಾತರು ನಾವು ಒಬ್ಬನೇ ಇದ್ದೇನೆ. ಪ್ರತಿ ಬಾರಿ ಬೆಂಗಳೂರು ಮೈಸೂರು ಮಂಗಳೂರು ಯಾವಾಗ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವಾಗ ಕೊಡಲಿಲ್ಲ, ಭಾಳ ವರ್ಷ ಆಯಿತು. ಮತ್ತು ಬೆಳಗಾಂ ಸಿಟಿಗೆ ನನ್ನವರು ಇವು 2 ಸರ್ತಿ ಇದ್ರು. ಈಗ ನಾ ಇದ್ದೇನೆ. ಸೆಕೆಂಡ್ ರಾಜಧಾನಿ ಅಂದರೆ ಹೇಳ್ತೀವಿ ನಾವು ಬೆಳಗಾಂಗೆ ಕೊಟ್ಟಿದ್ದೆ ಅಂದರೆ ಮಂದಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತೈತಿ. ಬರೀ ಅಲ್ಪಸಂಖ್ಯಾಗೆ ಇಲ್ಲ, ಎಲ್ಲರ ಸಲುವಾಗಿ ನಾವು ಸತೀಶನ್ನ ಕೂಡ ಅವ್ರದ್ದು ಅಡ್ವೈಸ್ ತಗೊಂಡು ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಆಗ್ತೈತಿ. ನಾ ಎಲ್ಲೇ ಹೋಗೋದಿಲ್ಲ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೆ, ಅವ್ರಿಗೆ ಗುರ್ತಿದೆ ಏನು ಡಿಸಿಷನ್ ಯಾವಾಗ ತಗೊಳ್ಳೋದು. ನಮ್ದು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅದಾರು, ಸಿದ್ದರಾಮಯ್ಯ ಸಾಹೇಬ್ರು ಅದಾರು, ಸತೀಶ್ ಅಣ್ಣ ಅದಾರು, ನಮ್ಮ ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬ್ರು ಅದಾರು, ವೇಣುಗೋಪಾಲ್ ಸಾಹೇಬ್ರು ಅದಾರು, ಖರ್ಗೆ ಸಾಹೇಬ್ರು ಅದಾರು, ಎಲ್ಲರೂ ಅದಾರು. ಅವ್ರಿಗೆ ಎಲ್ಲ ಗುರ್ತಿದೆ. ಅವ್ರು ಇದನ್ನು ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೋತಾರೆ. ಅಲ್ಪಸಂಖ್ಯಾತರು ಇನ್ನು ಅಲ್ಪಸಂಖ್ಯಾತರ ಕೋಟಾ ಸಚಿವ ಸ್ಥಾನಕ್ಕೆ ಡಿಕೆ ಬಣ ಇಲ್ಲಿ ಡಿಮ್ಯಾಂಡನ್ನು ಇಡ್ತಾ ಇದೆ. ಈಗ ಮುಖ್ಯವಾಗಿ ಮೈಸೂರು ಮಂಗಳೂರು ಆ ಒಂದು ಭಾಗದಲ್ಲಿರುವಂಥವರಿಗೆ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ದೀರಾ. ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಚಿವ ಒಬ್ಬರೇ ಇದ್ದಾರೆ ಅನ್ನುವಂತಹ ನಿಟ್ಟಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನು ಸಹಿತ ಇಲ್ಲಿ ನೀಡಿದ್ದಾರೆ.